I welcome Chandrasekhar Iramat for this podcast. This is not a kind of a podcast where I'm speaking about tech or else about life. It's all about the journey of building soldiers. You know, he has been that person who has taught soldiers, and he has also been that person who has taught the people who have been raised by the soldiers at the end of the day. There is an immense difference between teaching hundreds of people and teaching one disciplined soul, which is supposed to be at the end of the day. At the end of the day, when an army soldier comes to you and says that you are doing wrong, he would have had analyzed it in different probabilities and different dimensions before he says that. So to him, we just give him a lot of respect. And I'm here doing with a podcast with the person who gives the dimensionality to that soldier who is actually taking that decision in the real time. And I'm very proud to have Chandrasekhar Hiremat in my podcast. And thank you so much, sir, for accepting my invitation and joining my podcast virtually. Thank you, Vishwas. Uh, Yes, Uncle, you can also talk about how your journey has been and all. So yeah, I'll start yeah, with it. yeah, Start with yeah. it. If I speak in Kannada, it will be better because it will reach most of the common people. Yes, sure. Sure. ಯಾ ಕನ್ನಡದಲ್ಲೇ ಮಾತಾಡೋಣ ಅಂಕಲ್. ಹಾ? ಕನ್ನಡದಲ್ಲೇ ಮಾತಾಡೋಣ. ಹಾ. ಯಾಕೆ ಅಂತಂದ್ರೆ ಬಹಳಷ್ಟು ಜನರಿಗೆ ಮುಟ್ತದೆ ಅನ್ನೋದು ನನ್ನ ಒಂದು ಆಶೆ. ಯಾ ಅಂಕಲ್. ನಾನು ಈ ಶಾಲೆಗೆ ಅಂದ್ರೆ ವಿಜಯಪುರದ ಸೈನಿಕ ಶಾಲೆಗೆ ಬರುವುದಕ್ಕಿಂತ ಮುಂಚೆ ಒಂದು ಬಹಳ ಸಣ್ಣ ಶಾಲೆಯಲ್ಲಿ ಕಲಿತು ಬಂದಿದ್ದೇನೆ. ಇಟ್ ವಾಸ್ ಎ ವೆರಿ ಸ್ಮಾಲ್ ವಿಲೇಜ್ ಪ್ರೈಮರಿ ಸ್ಕೂಲ್. ಅಲ್ಲಿ ಅಂಥದ್ದೇನು ಹೇಳಿಕೊಳ್ಳುವುದಂಥದ್ದು ಇರ್ಲಿಲ್ಲ, ಕೂಡ್ಲಿಕ್ಕೆ ಆಸನಗಳಿರ್ಲಿಲ್ಲ, ಒಳ್ಳೆಯ ವ್ಯವಸ್ಥೆ ಇರಲಿಲ್ಲ, ಶಿಕ್ಷಕರು ಅತ್ಯುತ್ತಮ ಶಿಕ್ಷಕರಿದ್ರು, ಅದಕ್ಕೆ ಬಿಟ್ರೆ ಬೇರೆ ಏನೂ ಇರಲಿಲ್ಲ. ಸೊ ಈ ಪ್ರಕಾರವಾಗಿ ಆರಂಭವಾದಂತ ಒಂದು ಗ್ರಾಮೀಣ ಬದುಕು, ವಿಲೇಜ್ ಲೈಫ್. ಆನಂತರ ನಿಧಾನವಾಗಿ ನನ್ನ ಮನಸ್ಸಿನಲ್ಲಿ ಒಂದು ವಿಷಯ ಬಂತು, ಏನಾದರೂ ಸಾಧನೆ ಮಾಡ್ಬೇಕಾದ್ರೆ ಇದು ಒಂದೇ ಲೈಫ್ ಇದೆ, ಈ ಲೈಫ್ನಲ್ಲಿ ಮಾತ್ರ ನಾನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತಂದ್ರೆ ಇನ್ನೊಂದು ಜನ್ಮ ಇದೆಯೋ ಬಿಟ್ಟಿದೆಯೋ ಆ ಮಾತು ಬೇರೆ. ಸೊ ಹೀಗಾಗಿ ನಾನು ಏನ್ ಮಾಡೋಣ ಅಂತೇಳಿ ನನ್ನ ಸುಮಾರು ಒಂದು 16-17ನೇ ವಯಸ್ಸಿನಲ್ಲಿ ಸ್ವಲ್ಪ ಗೊಂದಲಕ್ಕೀಡಾಗಿದ್ದೆ. ಯಾಕೆ ಅಂತಂದ್ರೆ ಮನುಷ್ಯನಿಗೆ ಹಲವಾರು ದಾರಿಗಳು. ಉದಾಹರಣೆಗೆ ನಾನೊಬ್ಬ ಶಿಕ್ಷಕನೇ ಆಗಬೇಕು ಅಂತ ಹೇಳಿ ಆರಂಭದಲ್ಲಿ ಏನು ಹೊರಟಿರ್ಲಿಲ್ಲ. ನಾನು ಮೊದಲು ಆರಂಭದಲ್ಲಿ ಒಬ್ಬ ಕಲಾವಿದನಾಗಬೇಕು, ಒಬ್ಬ ಸಂಗೀತಗಾರನಾಗಬೇಕು, ಒಬ್ಬ ಚಿತ್ರಕಲಾ ಪ್ರವೀಣ ಆಗಬೇಕು ಅಂತ ಹೇಳಿ ನನಗೆ ಹಲವಾರು ಮನಸ್ಸಿನ ಆಲೋಚನೆಗಳು. ನಮ್ಮ ತಂದೆಯವರ ಜೊತೆಗೆ ನಾನು ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು, ನೋಡು ನಿನಗೆ ಯಾವುದು ಇಷ್ಟ ಇದೆಯೋ ಅದನ್ನು ನೀನು ಮಾಡು. ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಯಾಕೆಂದ್ರೆ ಅವರು ಒಬ್ಬ ಶಿಕ್ಷಕರಾಗಿದ್ರು. ನಿನಗೆ ಯಾವುದು ದಾರಿ ಇಷ್ಟವಿದೆಯೋ ಆ ದಾರಿಯಲ್ಲಿ ನೀನು ಹೋಗು ಅಂದಾಗ, ನಾನು ಚಿತ್ರಕಲೆ ಮಾಡೋಣ ಅಂತ ಹೇಳಿ ನಾನು 10th ಮುಗಿದ ನಂತರ, 10ನೇ ತರಗತಿ ಮುಗಿದ ನಂತರ ನಾನು ಚಿತ್ರಕಲಾ ಕ್ಲಾಸ್ಗಳಿಗೆ ಸೇರ್ಕೊಂಡೆ. ಅಲ್ಲಿ ಕೆಲವೊಂದು ಪರೀಕ್ಷೆಗಳನ್ನು ಬರೆದೆ. ಶಿಕ್ಷಕ ಹುದ್ದೆಗೆ ಅರ್ಹತೆ ಬರ್ತಕ್ಕಂತ DTC ಡ್ರಾಯಿಂಗ್ ಟೀಚರ್ ಸರ್ಟಿಫಿಕೇಟ್ ಅದನ್ನು ಮುಗಿಸಿಕೊಂಡೆ. ಡಿಪ್ಲೊಮಾದಲ್ಲಿ 2 ವರ್ಷಗಳ ಸಾಧನೆ ಮಾಡಿದೆ. ಆನಂತರ ಮತ್ತೇನೋ ಹೊಳೆಯಿತು, ನಾನು ಇದಕ್ ಬಿಟ್ಟು ಇನ್ನೂ ಏನಾದ್ರು ಮಾಡೋಣ ಅಂತ ಹೇಳಿ. ಆಗ ನನಗೆ ಹೊಳೆದದ್ದು ಏನು ಅಂತಂದ್ರೆ ಸಂಗೀತ ಏನಾದ್ರು ಕಲಿಯೋಣ ಅಂತ ಹೇಳಿ. ಹೀಗಾಗಿ ಗ್ರಾಜುಯೇಷನ್ ನಲ್ಲಿ ನಾನು ಸಂಗೀತ ವಿಷಯ ತಗೊಳ್ಳೋಣ ಅಂತ ಹೇಳಿ ನಾನು ಗ್ರಾಜುಯೇಷನ್ ನಲ್ಲಿ ಹಿಂದೂಸ್ತಾನಿ ಮ್ಯೂಸಿಕ್ ಅದರಲ್ಲಿ ನಾನು ಒಳ ಹೋಗ್ಬಿಟ್ಟೆ. ಅದರಲ್ಲಿಯೂ ಕೂಡ ನಾನು ಗ್ರಾಜುಯೇಷನ್ ನಲ್ಲಿ ಒಂದು ವಿಷಯವನ್ನು ಮಾಡಿಕೊಂಡು ಅದರಲ್ಲಿ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್, ಅದರಲ್ಲಿ ತಬಲಾ ಮತ್ತು ಹಾರ್ಮೋನಿಯಂಗಳನ್ನು ಕೂಡ ನಾನು ನುಡಿಸೋದು ಗ್ರಾಜುಯೇಟ್ ಆದೆ. ಜೊತೆಯಲ್ಲಿ ನನಗೆ ಕನ್ನಡದಲ್ಲಿ ತುಂಬಾ ಹವ್ಯಾಸ ಹೆಚ್ಚಾಗ್ಬಿಡ್ತು, ಕನ್ನಡ ವಿಷಯದಲ್ಲಿ. ಆಗ ಕೆಲವೊಂದು ಪತ್ರಿಕೆಗಳಿಗೆ ಪುಟ್ಟ ಚಿಕ್ಕ ಕವಿತೆಗಳನ್ನು ಬರೆಯುವುದು, ಸಣ್ಣ ಲೇಖನಗಳನ್ನು ಬರೆಯುವುದು, ಈ ಪ್ರಕಾರ ವೃತ್ತಿ ಆರಂಭವಾಯಿತು. ಆಮೇಲೆ ನನ್ನ ಬದುಕಿನ ತಿರುವು ಏನು ಅಂತಂದ್ರೆ ಸೈನಿಕ ಶಾಲೆಗೆ ಬಂತು. ಈ ಸೈನಿಕ ಶಾಲೆಗೆ ಬಂದದ್ದು ಕೂಡ ಬಹಳ ಅಪರೂಪದ ಘಟನೆ ಇದು. ಯಾರೋ ನಮ್ಮ ತಂದೆಯವರಿಗೆ ಹೇಳಿದ್ರು, ನೋಡಿಪ್ಪ ನಿಮ್ಮ ಮಗ ಅಲ್ಲಿ ಯೋಗ್ಯ ಶಿಕ್ಷಕನಾಗಬಹುದು, ಆ ಶಾಲೆಗೆ ನಿಮ್ಮ ಮಗನಂತಹ ಒಂದು ಪ್ರತಿಭೆ ಬೇಕು ಅಂತ ಹೇಳಿ ಯಾರೋ ನಮ್ಮ ತಂದೆಯವರು ಹೇಳಿದ್ರು. ಆಗ ನಮ್ಮ ತಂದೆಯವರ ಒತ್ತಾಯದ ಮೇರೆಗೆ ಇಲ್ಲಿ ನಾನು ಬಂದು ಸೇರ್ಕೊಂಡೆ. ಏನು ಭಿನ್ನವಿದೆ ಇತರ ಶಾಲೆಗಳಿಗೂ ಸೈನಿಕ ಶಾಲೆಗಳಿಗೂ ಅಂತಕ್ಕಂಥ ಮಾತನ್ನ ನಾನಿಲ್ಲಿ ಸ್ವಲ್ಪದರಲ್ಲಿ ಹೇಳಬೇಕು. ಯಾಕೆಂತಂದ್ರೆ ಉದ್ದನೆಯ ಒಂದು ಭಾಷಣ ಬೇಡ. ಏನು ಇದೆ ಬೇರೆ ಶಾಲೆಗಳಿಗೆ ವ್ಯತ್ಯಾಸ?
ಈ ಶಾಲೆಗೆ ನಿಖರವಾದಂತಹ ಗುರಿ ಇದೆ. ಏನು ನಿಖರವಾದ ಗುರಿ ಇದೆ ಅಂತಂದ್ರೆ, ವಿದ್ಯಾರ್ಥಿಗಳನ್ನ ಸೈನ್ಯದಲ್ಲಿ ಅಧಿಕಾರಿಗಳನ್ನಾಗಿ ಮಾಡುವುದು. ಸಾಮಾನ್ಯ ಸೋಲ್ಜರ್ಸ್ ಅಲ್ಲ, ದೇ ಶುಡ್ ಬಿ ಆಫೀಸರ್ಸ್. ಆ ಒಂದು ನರ್ಸರಿ ಸ್ಕೂಲ್ ಫಾರ್ ಬಿಕಮಿಂಗ್ ಆಫೀಸರ್ಸ್ ಇದು ಈ ಸೈನಿಕ ಶಾಲೆ. 6ನೇ ತರಗತಿಯಿಂದ ಇಲ್ಲಿ ಮಕ್ಕಳಿಗೆ ನಾವು ಕಲಿಸ್ಲಿಕ್ಕೆ ಆರಂಭ ಮಾಡ್ತೇವೆ. ಇಲ್ಲಿ ಆ ಒಂದು ನಿಟ್ಟಿನಲ್ಲಿಯೇ ನಾವು ಆರಂಭದಿಂದಲೂ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ಅವರಿಗೆ ಶಿಕ್ಷಣ ಕೊಡ್ತೇವೆ, ಅವರಿಗೆ ತರಬೇತಿ ಕೊಡ್ತೇವೆ. ಇಲ್ಲಿ ಎಲ್ಲಾ ರೀತಿಯ ಸೈನಿಕ ತರಬೇತಿ, ಅವರಿಗೆ ಆಟೋಟಗಳಾಗ್ಲಿ, ಈಜು ಆಗಲಿ, ಕುದುರೆ ಸವಾರಿ ಆಗಲಿ, ಅಥವಾ ಮತ್ತಿತರ ಈ ರೈಫಲ್ ಶೂಟಿಂಗ್, ಪಿಸ್ತೂಲ್ ಶೂಟಿಂಗ್, ಜೂಡೋ, ಜಿಮ್ನಾಸ್ಟಿಕ್, ಅನಂತರ ಇತರ ಅನೇಕ ಹವ್ಯಾಸಗಳು. ವಿಶೇಷವಾಗಿ ಆಟೋಟಗಳಲ್ಲಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ, ಇದು ನಮ್ಮ ಶಾಲೆಯ ತಂಡ ಚಾಂಪಿಯನ್ ತಂಡ. ಅನೇಕ ವರ್ಷಗಳವರೆಗೆ ಈ ನಮ್ಮ ಇಂಟರ್ ಸೈನಿಕ್ ಸ್ಕೂಲ್ ಮಟ್ಟದಲ್ಲಿ ನಡೆದಾಗ 10-12 ಸಲ ನಮ್ಮ ಶಾಲೆ ರಾಷ್ಟ್ರ ಮಟ್ಟದಲ್ಲಿ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದೆ. ಈ ಪ್ರಕಾರವಾಗಿ ನಾವು ವಿದ್ಯಾರ್ಥಿಗಳನ್ನ ದೈಹಿಕವಾಗಿ, ಮಾನಸಿಕವಾಗಿ ನಾವು ಸಿದ್ಧಗೊಳಿಸಿ ಅವರಿಗೆ ಸೇನಾಧಿಕಾರಿಗಳು, ಆಫೀಸರ್ಸ್ ಇನ್ ದ ಆರ್ಮ್ ಫೋರ್ಸಸ್, ಇದನ್ನ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ವಿಶ್ವಾಸ್ ಅವರೇ, ಇಲ್ಲೊಂದು ವಿಷಯ ನಾನು ನಿಮ್ಗೆ ಹೇಳಬೇಕು. ಇಲ್ಲಿ ಯಾವ ಮಕ್ಕಳು ಬರ್ತಾರೆ ಈ ಶಾಲೆಗೆ ಅಂತಕ್ಕಂಥದ್ದು ಬಹಳ ಮಹತ್ವ. ಯಾಕೆ ಅಂತಂದ್ರೆ, ದೊಡ್ಡ ದೊಡ್ಡ ಮೆಟ್ರೋ ಪಟ್ಟಣಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಸಿಟೀಸ್ಗಳಲ್ಲಿ ಒಂದು ಒಳ್ಳೆಯ ಒಂದು ಒಳ್ಳೆಯ ಜಾಣ ಮಕ್ಕಳು, ಅಥವಾ ಜಾಣ ತಂದೆಯ ಮಕ್ಕಳು, ಅಥವಾ ಒಂದು ಒಳ್ಳೆಯ ಮೇಲ್ಸ್ತರದ ಕುಟುಂಬದ ಮಕ್ಕಳು ಬರ್ತಾರೆ. ಆದ್ರೆ ನಮ್ಮ ಶಾಲೆಯಲ್ಲಿ ಇಲ್ಲಿ ಬಹುತೇಕ ಒಂದು 90% ಮಕ್ಕಳು ಗ್ರಾಮೀಣ ಪ್ರದೇಶದವರಿದ್ದಾರೆ. ಈ ಶಾಲೆ ವಿಜಯಪುರ ಜಿಲ್ಲೆಯಲ್ಲಿ ಇರೋದ್ರಿಂದ ರೂರಲ್ ಬ್ಯಾಕ್ ಗ್ರೌಂಡ್ ಬಂದಿರತಕ್ಕಂಥ ಮಕ್ಕಳು, ಅವರು ಎಂಟ್ರೆನ್ಸ್ ನಲ್ಲಿ ಕ್ವಾಲಿಫೈ ಆಗಿ ಸುಮಾರು 6-7 ಸಾವಿರ ಮಕ್ಕಳು ಇಲ್ಲಿ ಪರೀಕ್ಷೆ ಬರೀತಾರೆ. ಅದರ ಜೊತೆಗೆ ಅವರು ಕಾಂಪೀಟ್ ಮಾಡಿ ಕೇವಲ 100 ಮಕ್ಕಳ ಒಂದು ಸೆಲೆಕ್ಷನ್ ಮಾತ್ರ ಇಲ್ಲಿ ಆಗುತ್ತದೆ. ಈ ಪ್ರಕಾರವಾಗಿ ಆ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ. ಅವರು ಬರುವಾಗ ತುಂಬಾ ಆಶೆಗಳನ್ನು ಇಟ್ಕೊಂಡು ಬಂದಿರ್ತಾರೆ. ಅವರಿಗೆ ಏನೂ ಗೊತ್ತಿರಂಗಿಲ್ಲ. ಇಲ್ಲಿ ಬಂದ ನಂತರ ನಾವು ಒಂದೊಂದೇ ಸಂಗತಿಗಳನ್ನು ಹೇಳ್ತಾ ಅವರಿಗೆ ಪರಿಪೂರ್ಣ ವ್ಯಕ್ತಿತ್ವ, ಒಬ್ಬ ಸೇನಾಧಿಕಾರಿ ಆಗಲು ಏನು ಬೇಕು ಅದೆಲ್ಲವನ್ನ ನಾವು ಇಲ್ಲಿ ತುಂಬುತ್ತೇವೆ. ಇದು ನಮ್ಮ ದೊಡ್ಡ ತಂಡವೇ ಇದೆ, ನಾನು ಒಬ್ಬನು ಮಾತ್ರ ಇಲ್ಲ. ಇಲ್ಲಿ ಅತ್ಯುತ್ತಮವಾದಂತಹ ಅನೇಕ ಶಿಕ್ಷಕರಿದ್ದಾರೆ. ನಮಗೆ ಸರ್ವಿಸ್ ಲಿಂದ, ಅಂದ್ರೆ ಆರ್ಮ್ ಫೋರ್ಸಸ್ ಲಿಂದ 3 ಮಂದಿ ಅಧಿಕಾರಿಗಳು ಕೂಡ ನಮ್ಮ ಜೊತೆಗೆ ಇದ್ದಿರ್ತಾರೆ. ನಮ್ಮ ಪ್ರಾಚಾರ್ಯರು, ಉಪ ಪ್ರಾಚಾರ್ಯರು ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಆಡಳಿತಾಧಿಕಾರಿಗಳು, ಇವರೆಲ್ಲ ಸರ್ವಿಸ್ ಆಫೀಸರ್ಸ್ ಇರ್ತಾರೆ. ಈ ಪ್ರಕಾರವಾಗಿ ನಮ್ಮ ಶಾಲೆಯ ಒಂದು ಉದ್ದೇಶ ಅಂತ ಹೇಳಿ ನಾನು ಹೇಳಬಹುದು. ಸರ್, ನಾನಂತೂ ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ. ನಿಮ್ ಯೂಟ್ಯೂಬ್ ವಿಡಿಯೋನೆಲ್ಲ ನಿಮ್ ಲೆಕ್ಚರ್ಸ್ ನೋಡ್ತಾನೆ ಇರ್ತೀನಿ. ಯಾಕಂದ್ರೆ ನನ್ಗೊಂದು ಹವ್ಯಾಸ ಇದೆ, ನಾನು ಯಾವತ್ತೂ ಎಲ್ಲಿಂದ ಬಂದ್ವಿ ಅನ್ನೋದು ನಾವು ಮರೆಯೋಂಗೇ ಇಲ್ಲ. ಆದ್ರೂ ನಾವು ಒಂದೊಂದ್ಸಲ ಈಗಲೇ ನಡೀತದ, ನನ್ನ ಕರ್ತವ್ಯ ಏನಿತ್ತು, ನಾನು ಎಲ್ಲಿ ಕೆಲಸ ಮಾಡ್ತಿದ್ದೆ, ಅದನ್ನ ಅಲ್ಲಿ ಹೋಗಿದ ತಕ್ಷಣ ನಿಮ್ಮನ್ನ ನಾನು ಮಾಡ್ತೇನೆ. ಐ ಆಮ್ ವೆರಿ ಸಾರಿ ಫಾರ್ ದಟ್. ನಾನು ಕ್ಷಮಿಸ್ಬಿಡಿ, ಐ ಆಮ್ ಸಾರಿ ಫಾರ್ ದಟ್. ಬಟ್ ವೆನ್ ಯು ಹ್ಯಾವ್ ಸೀನ್, ನೀವು ಒಬ್ಬ ಸೈನಿಕನ್ನ ತಯಾರು ಮಾಡಿ ಕಳಿಸಿರ್ತೀರ, ದೆನ್ ಯಾವತ್ತೋ ಒಂದಿನ ಅವ್ರು ಬಂದಾಗ ನಿಮ್ಗೆ ಏನ್ ಭಾವನೆ ಇರುತ್ತೆ? ಅಥವಾ ಹುಡುಗ ಒಬ್ಬ ಸೈನಿಕ ಆದ ಅಂತ ನಿಮ್ಗೆ ಎಷ್ಟು ಖುಷಿ ಇರುತ್ತೆ? ಖಂಡಿತ. ನೋಡಿ, ತಾಯಿ ಮಗುವಿಗೆ ಜನ್ಮ ಕೊಟ್ಟ ನಂತರ ಅವಳು ಸಾಕಷ್ಟು ಕಷ್ಟಪಟ್ಟಿರ್ತಾಳೆ. ಮಗುವನ್ನು ನೋಡಿದ ತಕ್ಷಣ ಎಲ್ಲವನ್ನ ಹೇಗೆ ಮರೆತು ಬಿಡ್ತಾಳೋ ಹಾಗೆ ನಮ್ಮ ವಿದ್ಯಾರ್ಥಿ ಒಬ್ಬ ಅಧಿಕಾರಿಯಾಗಿ ಖಂಡಿತವಾಗಿಯೂ ಶಾಲೆಗೆ ಅನೇಕ ಸಲ ಬರ್ತಾನೆ ಇರ್ತಾರೆ. ಅವರು ಆಗ ಬಂದಾಗ ಅವರಲ್ಲಿ ನಾವು ಎಷ್ಟು ಪ್ರೀತಿ ತೋರಿಸ್ತೇವೆ ಅಂತಂದ್ರೆ, ತಾಯಿ ಮಗನ ಪ್ರೀತಿ ಹೇಗಿರ್ತದೆಯೋ ಅಷ್ಟೇ ಆತ ಕೂಡ ನಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ತಾನೆ ಅಂತಂದ್ರೆ, ಇಲ್ಲಿ ಕೇವಲ ಗೌರವ ಮಾತ್ರ ಅಲ್ಲ. ಯಾಕೆ ಅಂತಂದ್ರೆ ಇದೊಂದು ಗುರುಕುಲ ಶಿಕ್ಷಣ ಪದ್ಧತಿ. ನಮ್ಮ ಜೊತೆಗೆ ಮಕ್ಕಳು 7 ವರ್ಷಗಳ ಕಾಲ ಸಮಯ ಕಳೆದಿರ್ತಾರೆ. ಹೀಗಾಗಿ ಬಹಳ ಅನ್ಯೋನ್ಯತೆ ಬೆಳೆದಿರ್ತದೆ. ಹೀಗಾಗಿ ಅವ್ರ ಮಕ್ಕಳು ತಮ್ಮ ತಂದೆ ಅಥವಾ ತಾಯಿಯಲ್ಲಿ ಏನೊಂದು ವಾತ್ಸಲ್ಯ ಕಾಣ್ತಿರ್ತಾರೆ, ಅದೆಲ್ಲವನ್ನ ಇಲ್ಲಿ ಕಾಣ್ತಿರ್ತಾರೆ. ಇದು ಬಹಳ ಉತ್ತಮವಾದಂತಹ ತಮ್ಮ ಗ್ರಹಿಕೆ. ಸಂತೋಷ. ಮತ್ತೆ
ಇನ್ನೊಂದು ವಿಷಯ ಏನು ಅಂತಂದ್ರೆ, ಕೇವಲ ಸೈನಿಕರು ಮಾತ್ರ ಅಲ್ಲ ನಮ್ಮ ಶಾಲೆಯಿಂದ, ಇನ್ನಿತರ ರಂಗಗಳಲ್ಲಿಯೂ ಕೂಡ ಸಾಕಷ್ಟು ಪ್ರತಿಭಾವಂತರಿದ್ದಾರೆ. ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಎಷ್ಟೋ ಜನ ನಮ್ಮ ಕರ್ನಾಟಕ ಸಿವಿಲ್ ಸರ್ವಿಸಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, KS ಆಫೀಸರ್ಸ್ ಆಗಿ. IAS ಕೇಡರ್ ನಲ್ಲಿ ಕೂಡ ಬಹಳಷ್ಟು ಜನರೆಲ್ಲ ಬೆರಳೆಣಿಕೆಯಷ್ಟು ಜನರು, 10-12 ಜನರು ಅಲ್ಲಿಯೂ ಕೂಡ ಉನ್ನತ ದರ್ಜೆ ಅಧಿಕಾರಿಗಳಾಗಿದ್ದಾರೆ. ಲೆಕ್ಕವಿಲ್ಲದಷ್ಟು ಉತ್ತಮ ಅತ್ಯುತ್ತಮ ವೈದ್ಯರಾಗಿ, ಡಾಕ್ಟರ್ ಆಗಿ ದೇಶ ರಾಷ್ಟ್ರದಲ್ಲಿ ವಿದೇಶಗಳಲ್ಲಿಯೂ ಕೂಡ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ಅಭಿಯಂತರರಾಗಿ, ಎಂಜಿನಿಯರ್ಸ್ ಆಗಿ ತಮ್ಮಂತ ಯುವಕರು ಅನೇಕರು ನಮ್ಮ ವಿದ್ಯಾರ್ಥಿಗಳಾಗಿದ್ದಾರೆ. ಆದ್ರೆ ಒಂದು ಮಾತ್ರ ನಾನು ಹೇಳಬಲ್ಲೆ, ಈ ಶಾಲೆ ಕಲಿತು ಹೋಗಿರುವ ಯಾವ ವಿದ್ಯಾರ್ಥಿಯೂ ನನ್ನ ಜೀವನದಲ್ಲಿ ನಾನು ಫೇಲ್ ಆದೆ, ಅನುತ್ತೀರ್ಣನಾದೆ ಅಂತಕ್ಕಂತಹ ಒಂದೇ ಒಂದು ಕೂಡ ಉದಾಹರಣೆಗಳು ಇದುವರೆಗೆ ಇಲ್ಲ. ಇದು ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೇನೆ. ಐಮ್ ಸಾರಿ, ನಾನು ಕ್ಷಮಿಸ್ಬಿಡಿ, ನಾನು ಕನ್ನಡದಲ್ಲಿ ಮಾತಾಡ್ಬೇಕು ಅನ್ಕೋತೀನಿ. ಬಟ್ ಲೈಕ್ ನನ್ನ ದಿನನಿತ್ಯದ ವಹಿವಾಟ್ ಏನಿದ್ರು ಆಂಗ್ಲ ಭಾಷೆನೆ, ನನ್ನ ಕನ್ನಡ ಅಷ್ಟಿಲ್ಲ. ಸಾರಿ ಫಾರ್ ಇಟ್. ಅಂಡ್ ಪ್ರಾಬಬ್ಲಿ ನಾನು ನಿಮ್ಗೆ ಏನ್ ಕೇಳ್ಬೇಕು ಅಂತಿದ್ದೆ ಅಂದ್ರೆ, ದೇರ್ ಇಸ್ ಅನ್ ಫ್ಲಾ ಇನ್ ದ ಎಜುಕೇಶನ್ ಸಿಸ್ಟಮ್. ನಮ್ಮ ವಿದ್ಯಾರ್ಥಿ ರಂಗದಲ್ಲೇನೆ ಒಂದು I'm very sorry. I'll ask in English. Sorry for it. There's a flaw in our education system and the mindset of every student who gets in. Because when I meet somebody who is an army officer, his mindset is to take care of the disciplined souls. It might be 120 soldiers under him. At the end of the day, he really says me one thing: I can tackle 10 politicians, but I can't handle one of my soldier, because everybody is disciplined at the end of the day. Yeah. So now, how is this education system in Sainik school affecting them to be the perfect soldier out there in the war field? Let it be whether in terms of saving hundreds or else working for the same country with the hundreds of people who spit on the same land. They just say, this is my land. They have never divided it. Just like how we as brothers, kith and kin divides the land which is just available, which is just a piece of land according to this country. But he himself proudly says that this is my country, this is my place. And what's that sort of an induced potential that you add on when the student comes out of an Sainik school? Yeah, very good question again. See, 100+ children every year will come here. We have the strength of around 650 or nearly 700. First of all, we will divide them into 7 groups. Like, we'll make them 7 groups. Each group will have some name. Like Vijayanagara, our empires. Vijayanagara group, Chalukya group, Hoysala group, Adil Shahi group, Rashtrakuta group. Will divide them into around 7 groups. 7 ಭಾಗಗಳಾಗಿ ಅವರಿಗೆ ನಾವು ಮಾಡ್ತೇವೆ. 7 ಭಾಗಗಳಾಗಿ ಮಾಡಿ ಅವರಲ್ಲಿ ನಾವು ಫಸ್ಟಿಗೆ ಏನು ಕಲಿಸ್ತೇವೆ ಅಂತಂದ್ರೆ ಸ್ವಾವಲಂಬನೆ. ಸ್ವಾವಲಂಬನೆ ಅಂತಂದ್ರೆ ತನ್ನ ಕೆಲಸವನ್ನ ತಾನೇ ಮಾಡಿಕೊಳ್ಳುವುದು, ಇತರರ ಜೊತೆಗೆ ಬದುಕುವುದು. ಅವನಿಗೆ ಇಲ್ಲಿ ತಂದೆ ತಾಯಿ ಯಾರೂ ಇರೋದಿಲ್ಲ, ಸಹಾಯ ಮಾಡ್ಲಿಕ್ಕೆ ಯಾರೂ ಇರೋದಿಲ್ಲ. ಆದರೆ ಸೀನಿಯರ್ ಮಕ್ಕಳು, ಜೂನಿಯರ್ ಮಕ್ಕಳು ಒಟ್ಟಿಗೆ 6th ಲಿಂದ 12th ಕ್ಲಾಸ್ ವರೆಗೆ ಎಲ್ಲರೂ ಒಂದೊಂದು ಪ್ರತಿಯೊಂದು ಗ್ರೂಪ್ ನಲ್ಲಿ ಇರ್ತಾರೆ. ಹಿರಿಯ ಮಕ್ಕಳು ಕಿರಿಯ ಮಕ್ಕಳಿಗೆ ಹೇಳ್ತಿರ್ತಾರೆ, ನೀನು ಏನು ಮಾಡಬೇಕು, ಏನು ಮಾಡಬಾರದು. ಮೊದಲನೇ ಪಾಯಿಂಟ್, ಟೀಮ್ ಸ್ಪಿರಿಟ್ ಅಂತಂದ್ರೆ ಏನು? ಟೀಮ್ ಸ್ಪಿರಿಟ್ ಬಹಳ ಇಂಪಾರ್ಟೆಂಟ್. ಅದೇ ಟೀಮ್ ಸ್ಪಿರಿಟ್ ನೇ ಮುಂದೆ ರಾಷ್ಟ್ರದ ಮಟ್ಟದಲ್ಲಿ ಹೋಗ್ತದೆ, ನೇಷನ್ ಸ್ಪಿರಿಟ್ ಆಗ್ತದೆ. ಇಲ್ಲಿ ಯಾರು ಯಾರನ್ನು ಬಿಟ್ಟು ಕೊಡೋದಿಲ್ಲ. ಆ ಸಣ್ಣ ಮಗುನೇ ಇರ್ಬೋದು, ಅಥವಾ ಗಾಯಾಳು ಉಂಡೆಡ್ನೇ ಇರ್ಬೋದು, ಅಥವಾ ಮತ್ತೆ ಯಾವ್ದಾದ್ರು ತೊಂದರೆಗೀಡಾದವರೇ ಇರ್ಬೋದು. ಆದ್ರೆ ಯಾರು ಯಾರನ್ನ ಬಿಟ್ಟು ಕೊಡುವುದಿಲ್ಲ, ಅವನನ್ನು ಹೊತ್ತುಕೊಂಡು ತರ್ತಾರೆ ಏನಾದರೂ ಸಮಸ್ಯೆಗೆ ಸಿಕ್ಕಿದ್ರೆ. ಸೊ ಇದು ಏನ್ ಮಾಡ್ತದೆ, ನಾನು ಎಲ್ಲರ ಜೊತೆಗೆ ಇರಬೇಕು, ಎಲ್ಲರೂ ನನ್ನವರಾಗಿದ್ದಾರೆ ಅಂತೇಳಿ. ಹೀಗೆ ಇದೊಂದು ಚಿಕ್ಕ ವಯಸ್ಸಿನಲ್ಲಿ
ಬೆಳವಣಿಗೆ ಈ ಪ್ರಕಾರವಾಗಿ ಆರಂಭವಾಗಿ ಆತ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಥವಾ ಸೇನಾಧಿಕಾರಿ, ದೊಡ್ಡ ಅಧಿಕಾರಿ ಆಗಿರ್ಲಿ ಅಥವಾ ಚಿಕ್ಕ ಅಧಿಕಾರಿಯೇ ಆಗಿರ್ಲಿ ಅಥವಾ ಒಬ್ಬ ಸಾಮಾನ್ಯ ಸೋಲ್ಜರ್ನೇ ಆಗಿರ್ಲಿ, ಅವನಿಗೆ ಏನ್ ಗೊತ್ತಿರ್ತದ ಅಂತಂದ್ರೆ, ನಾನು ಒಬ್ಬನು ಮಾತ್ರ ಅಲ್ಲ, ನನ್ನ ಜೊತೆಗೆ ಇಡೀ ರಾಷ್ಟ್ರವಿದೆ, ಪ್ರತಿಯೊಬ್ಬರ ಜೀವನವು ನನ್ನ ಜೀವನ ಅಷ್ಟೇ ಮಹತ್ವದ್ದು ಅಂತಕ್ಕಂಥದ್ದು ಅವರಿಗೆ ಕಿರು ವಯಸ್ಸಿನಲ್ಲಿ ನಾವು ಕಿವಿಯಲ್ಲಿ ಬಿತ್ತಿರ್ತೇವೆ ಇಂಥ ಈ ಪ್ರಕಾರವಾಗಿ ಆತ ಅತ್ಯುತ್ತಮವಾಗಿ ಬೆಳೀತಿರ್ತಾನೆ. ಎಂದು ಆತ ನೆನ್ಪಿಟ್ಕೊಳ್ಳಿ, ಸೆಲ್ಫಿಶ್ ಆಗುವುದಿಲ್ಲ. ಎಂದೂ ಕೂಡ ಯಾವುದೇ ಕಾರಣಕ್ಕೆ ಆತ ಪ್ರಾಮಾಣಿಕನಾಗಿರ್ತಾನೆ. ಯಾವ ಸೈನಿಕನಿಗೆನೇ ಕೂಡ ನೋಡ್ರಿ, ಆತ ಅಧಿಕಾರಿ ಇರ್ಲಿ ಅಥವಾ ಒಬ್ಬ ಸಾಮಾನ್ಯ ಸೋಲ್ಜರ್ ಇರ್ಲಿ, ಆತ ಎಂದಿಗೂ ಸೆಲ್ಫಿಶ್ ಆಗಿರುವುದಿಲ್ಲ. ಪ್ರಾಮಾಣಿಕವಾಗಿ ಆತ ಎಲ್ಲರಿಗಾಗಿಯೂ ಬದುಕತಕ್ಕಂತಹ ವ್ಯಕ್ತಿ ಆಗಿರ್ತಾನೆ. When you see a soldier, is he mad to give his life just for 50,000 of his salary? That's the amount of team spirit that has to be. That's the amount of selfless thought that he has to have. Because every time when you see a soldier, you feel proud, because not because he is wearing the uniform, not because he's been given that post, is because he has been taught under such great people. I always say this journey from this man to this great man, it's a humongous journey. At the end of the day, when I look at those great souls who work so selfless, I can see the way they are being taught. But how do they really preserve those values at the end of the day? Because Hansal Basri, one of the best philosopher who has seen, he literally said, it's just that inner fire which actually triggers that human being to not be a human being at the end of the day. But now when I see a soldier, he never leaves his thoughts. If he wants to save me in danger, he is going to save me at any cost. I have seen examples of people coming out from very minor backgrounds, not even seeing their parents have rupees in their pocket, and they just become that one mighty hero for the country. How do you teach them to preserve those values? ಆ ಮೌಲ್ಯಗಳನ್ನೆಲ್ಲ ಹೇಗೆ ಅವರಲ್ಲಿ ಇರೋ ತರ ನೋಡ್ಕೋತೀರಾ? ಬಿಕಾಸ್ ನನಗೇನೆ ತುಂಬಾ ದುಡ್ಡು ನೋಡ್ಬೇಕು ಅನ್ನೋ ಆಸೆ ಇದೆ, ಬಟ್ ಐ ಹ್ಯಾವ್ ಟೋಲ್ಡ್ ಮೈ ಸೆಲ್ಫ್, ಆಮ್ ಐ ರಿಯಲಿ ವರ್ತ್ ಇಟ್ ಫಾರ್ ಎವ್ರಿ ಡೈಮ್ ಆಫ್ ದಟ್ ಬಿಲಿಯನ್? That's what I really say. But a soldier has just given out everything and he works selfless. What's that actual thing that makes a soldier, and how does he preserve those values at the end of the day? ಅದೇ ಯಾವಾಗಲೂ ಚಿಕ್ಕ ವಯಸ್ಸಿನಲ್ಲಿ ಏನು ಕಲ್ತಿರ್ತೇವೆ ಅದು ಚೂಡಾರತ್ನ. ಎಸ್, ಎಕ್ಸಾಕ್ಟ್ಲಿ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಬಿತ್ತದ್ದೇನಿರ್ತದ ಬೀಜ, ಅದು ಒಂದು. ಇನ್ನೊಂದೇನು ಅಂತಂದ್ರೆ ಮಕ್ಕಳು ನೋಡ್ತಾ ನೋಡ್ತಾ ಬೆಳಿತಾರೆ. ಇಲ್ಲಿ ಇನ್ನೊಂದೇನು ನಮ್ಮ ಶಾಲೆಯ ವಿಶೇಷತೆ ಅಂತಂದ್ರೆ, ಸೇನಾಧಿಕಾರಿಗಳೇ ನಮ್ಮ ಪ್ರಾಚಾರ್ಯರು, ಸೇನಾಧಿಕಾರಿಗಳೇ ನಮ್ಮ ಉಪ ಪ್ರಾಚಾರ್ಯರು ಮತ್ತು ಆಡಳಿತಾಧಿಕಾರಿಗಳು. ಇವರು ಅತ್ಯುತ್ತಮ ಒಂದು ಮಾದರಿ, ದೇ ಆರ್ ದ ರಿಯಲ್ ಮಾಡೆಲ್ಸ್ ಫಾರ್ ಅವರ್ ಚಿಲ್ಡ್ರನ್. ಅವರನ್ನ ನೋಡಿ ಬೆಳಿತಾರೆ. ಎವ್ರಿ 3 years ಗೆ ಅವರು ಟ್ರಾನ್ಸ್ಫರ್ ಆಗ್ತಾರೆ, ಇನ್ನೊಬ್ರು ಹೊಸದಾಗಿ ಬರ್ತಿರ್ತಾರೆ. ಎವ್ರಿ 3 years ಗೆ ಬೇರೆಯವರು ಬರ್ತಿರ್ತಾರೆ. ಎವ್ರಿ 3 years ಗೆ ಒಂದು ಹೊಸ ಸೆಟಪ್ ಬರೋದ್ರಿಂದ ಇವರು ಇಷ್ಟು ಇನ್ಸ್ಪೈರ್ ಆಗ್ತಾರೆ ಅತಿಯಾಗಿ. ಇದರ ಜೊತೆಗೆ ನಾವು ಕೆಲವೊಂದು ಪ್ರೋಗ್ರಾಮ್ಗಳನ್ನು ಹಾಕೊಂಡಿರ್ತೇವೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಬ್ಬ ಉನ್ನತ ಅಧಿಕಾರಿ ಸೋಲ್ಜರ್ ನಮ್ಮ ಶಾಲೆಗೆ ಬಂದ್ರೆ ಅವರಿಗಾಗಿ ನಾವು ಸುಮಾರು 1 ಗಂಟೆಯಷ್ಟು ಸಮಯ ಮೀಸಲಿಡ್ತೇವೆ. ಎಲ್ಲಾ ಮಕ್ಕಳು ಆಡಿಟೋರಿಯಂಗೆ ಬಂದು ಆ ಒಂದು ಮೋಟಿವೇಶನಲ್ ಲೆಕ್ಚರ್ ಕೇಳ್ತಾರೆ. ಇದು ಸುಮಾರು ತಿಂಗಳಿನಲ್ಲಿ 2 ರಿಂದ 3 ಇಂತಹ ಕಾರ್ಯಕ್ರಮಗಳು ಇದ್ದೇ ಇರ್ತವೆ. ಮಕ್ಕಳಿಗಾಗಿ ನಾವು ಇಂತಹ ಚಲನಚಿತ್ರಗಳನ್ನು ತೋರಿಸ್ತೇವೆ. ಒಳ್ಳೊಳ್ಳೆಯ ಒಂದು ಈ ಸೋಲ್ಜರ್ ಓರಿಯೆಂಟೆಡ್ ಕಮರ್ಷಿಯಲ್ ಮೂವೀಸ್ ಅಲ್ಲ, ಅಂತಹ ಮೂವಿಗಳನ್ನ, ಅಂದ್ರೆ ಡಾಕ್ಯುಮೆಂಟರಿ ಮೂವಿಗಳನ್ನ, ನಮ್ಮ ಹಿಂದೆ ಆಗಿರ್ತಕ್ಕಂಥ ಈ ಹಿಸ್ಟಾರಿಕಲ್ ಮೂವ್ಮೆಂಟ್ ಗಳನ್ನ, ಅವನ್ನ ನಾವು ಅನೇಕ ಸಲ ತೋರಿಸ್ತೇವೆ. ಆನಂತರ ಎವ್ರಿ ವೀಕ್ 2 ರಿಂದ 3 ಶಿಕ್ಷಕರು ಆಡಿಟೋರಿಯಂನಲ್ಲಿ ಎಲ್ಲಾ ಮಕ್ಕಳನ್ನ ಉದ್ದೇಶಿಸಿ ನಾವು ಮಾತಾಡ್ತೇವೆ. ಮಕ್ಕಳಿಗೆ ಅವರಿಗೆ ಪ್ರೇರಣೆ ನೀಡುತ್ತೇವೆ. ವ್ಯಾಲ್ಯೂ ಅಂದ್ರೆ ಏನು, ವ್ಯಾಲ್ಯೂ ಎಜುಕೇಶನ್ ಅಂದ್ರೆ ಏನು, ವ್ಯಾಲ್ಯೂ ಆಫ್ ದ ಲೈಫ್ ಅಂದ್ರೆ ಏನು, ವ್ಯಾಲ್ಯೂ ಆಫ್ ದ ನೇಷನ್ ಅಂದ್ರೆ ಏನು, ಇಂಥ ಸಣ್ಣ ಸಣ್ಣ ಸಂಗತಿಗಳು 10 ನಿಮಿಷ 15 ನಿಮಿಷದಲ್ಲಿ ಪ್ರತಿನಿತ್ಯವೂ ಅವರ ಕಿವಿಯೊಳಗೆ ತುಂಬ್ತಾನೆ ಇರೋದು. ಕೊನೆಗೆ ಒಂದು ದಿವಸ ಆ ವಿದ್ಯಾರ್ಥಿ ಹೆಂಗಾಗ್ತಾನೆ ಅಂತಂದ್ರೆ
ತನ್ನನ್ನ ತಾನು ಮುಡುಪಾಗಿ ಇಟ್ಕೊಂಡ್ ಬಿಡ್ತಾನೆ ದೇಶಕ್ಕಾಗಿ. ಅವನು ಸೈನಿಕನಾಗದೆ ಹೋಗದೆ ಇದ್ರೂ ಕೂಡ ಯಾವುದೇ ಅಧಿಕಾರಿ ಆಗಿರಲಿ ಅಥವಾ ಬೇರೆ ಯಾವುದೇ ವೃತ್ತಿ ರಂಗದಲ್ಲಿರ್ಲಿ ಆತ ದೇಶಭಕ್ತ ಅನ್ನೋದ್ರಲ್ಲಿ ಎರಡನೇ ಮಾತು ಇಲ್ಲವೇ ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ಚಿಕ್ಕಂದಿನಲ್ಲಿ ಅವನಲ್ಲಿ ಒಳಗೊಂಡಿರ್ತಕ್ಕಂಥ ಈ ಹವ್ಯಾಸ, ಅವನಿಗೆ ತುಂಬಿರತಕ್ಕಂತ ಈ ಒಂದು ಜ್ಞಾನ. ನಾನು I have seen lot of teachers out. I've seen lot of teachers out. I've interacted with probably 10,000 of people all around. I see there's a flaw in the mindset of every student, because every student is behind the new trend which he sees all of the sudden. And how are those materialistic thoughts which a person gets at the end of the day is being suppressed and told him that you need to choose your way, unique and different, in such a way that the world sees you as that one masterpiece. Every soldier has to make a decision in a span of time which is less than a blink of an eye, because not just his life, he'll be having his teammates' life. As you told, the team spirit, the value of team, they are ready to give life if that next person is in a sort of an condition where he can't really afford it. I've witnessed a lot of soldiers saying that you're married and I'm not married. Let me just give my life first. If possible, give me your life. The kind of an approach which I see, it gives me a thought where there should be something as a most beautiful concept which have come inside any soldier or in any teacher's thought process. I just want to ask you this one question: how different is it to teach these normal students, and how different is it to teach a person who is dedicated himself from the young age to be a soldier at the end of the day? What's that one thing which really separates you out from the others? What's that? ನೋಡಿ, ಇಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ಅದನ್ನ ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ಹೇಳ್ತೇನೆ. ಇಲ್ಲಿ ಬರುವ ಮಕ್ಕಳ ಮೈಂಡ್ ಸೆಟ್ ನಲ್ಲಿ ಏನೂ ಇರುವುದಿಲ್ಲ, ಕಂಪ್ಲೀಟ್ ಬ್ಲಾಂಕ್ ಆಗಿ ಬಂದಿರ್ತಾರೆ, ಕಂಪ್ಲೀಟ್ ಬ್ಲಾಂಕ್. But at the end of the day, they will have that dream. But at the end of the day, they will have that dream. The day when they land here, nothing will be there in their mind. Only I will be the student here in Sainik School. I have to learn here in Sainik School. Other than this, nothing will be there in their mind. We start feeding them. ನಾವು ಅವರಿಗೆ ಯೂನಿಫಾರ್ಮ್ ಹಾಕೋದು ಅಂತಂದ್ರೆ ಹೇಗೆ ಫಸ್ಟ್ ಗೆ ಕಲಿಸೋದು, ಹೌ ಟು ಪುಟ್ ಆನ್ ದ ಯೂನಿಫಾರ್ಮ್. ಅದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಟೂಡೆಂಟ್ಸ್. ಈ ಸೈನಿಕ್ ಶಾಲೆ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಹಾಕದ ಕೂಡಲೇ ಅವ್ರ ಪರ್ಸನಾಲಿಟಿನೇ ಚೇಂಜ್ ಆಗಿಬಿಡುತ್ತೆ. ಬೇರೆ ಮಕ್ಕಳಿಗೆ ಅವ್ರ ಪರ್ಸನಾಲಿಟಿ ಇಲ್ಲಪ್ಪ, ನಾನು ಇಂಥ ಶಾಲೆಯಲ್ಲಿ ಇದ್ದೇನೆ ಅಂತ ಆ ಶಾಲೆಗೆ ಬದ್ಧರಾಗಿರ್ತಾರೆ. ಸೈನಿಕ ಶಾಲೆಯ ಯೂನಿಫಾರ್ಮ್ ಗಳನ್ನ ಹಾಕಿಕೊಂಡಾಗ ಇದರ ಬದ್ಧತೆ ಬೇರೆನೆ ಬಂದ್ಬಿಡ್ತು, ತಾನಾಗಿನೇ ಸೆಲ್ಫ್ ಅವರು ಮೋಟಿವೇಟ್ ಆಗ್ತಾ ಹೋಗ್ತಿರ್ತಾರೆ. ಅದರ ಜೊತೆಗೆ ಶಿಕ್ಷಕರು ಎಲ್ಲೆಲ್ಲಿ ಪ್ರತಿ ಹೆಜ್ಜೆಗೆ ಅವರನ್ನ ಅವರನ್ನ ಮೊದಲು ಸೋಲ್ಜರ್ನಾಗಿ ಮಾಡುವುದೇ ಗುರಿಯಾಗಿಟ್ಕೊಂಡು, ಆನಂತರ ಇದೆಲ್ಲ ಇದ್ದೇ ಇರ್ತದೆ. ಈ ಬೇರೆ ಸ್ಕೂಲ್ಗಳಲ್ಲಿ ಓದಂತೆ ಸೈನ್ಸ್ ಸಬ್ಜೆಕ್ಟ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲಾ ಸಬ್ಜೆಕ್ಟ್ಸ್ CBSE ದವ್ರು ಏನ್ ಕೊಡ್ತಾರೆ ಅದೆಲ್ಲವನ್ನು ಫಾಲೋ ಮಾಡ್ತೇವೆ. ಆದ್ರೆ ಮೇನ್ ನಮ್ದು ಏನ್ ಏಮ್ ಅಂತಂದ್ರೆ ಮಕ್ಕಳನ್ನ ನಾವು ಸೇನಾಧಿಕಾರಿಗಳನ್ನಾಗಿ ಮಾಡುವುದು. ಅದರ ಜೊತೆಗೆ ಈ SSB ಅಂತ ಹೇಳಿ ತಾವು ಕೇಳಿರಬಹುದು, ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್. ಇಟ್ ಈಸ್ ಪ್ಯೂರ್ಲಿ ಮೆಂಟ್ ಟು ಸೆಲೆಕ್ಟ್ ದ ಸ್ಟೂಡೆಂಟ್ಸ್ ಫಾರ್ ದ ಆರ್ಮ್ ಫೋರ್ಸಸ್. ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ ಫೋರ್ಸ್ ಇರ್ಬೋದು. ಆ ಸರ್ವಿಸಸ್ ಸೆಲೆಕ್ಷನ್ ಸಲುವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಆ ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಅತ್ಯುತ್ತಮವಾದಂತಹ ಒಂದು ಟೀಮ್ ಇರುತ್ತೆ, ಅತ್ಯುತ್ತಮವಾದಂತಹ ಟೀಮ್. ನಮ್ಮ ದೇಶದಲ್ಲಿ ಕೆಲವು ಬಹಳ ಅದ್ಭುತವಾದಂತಹ ಇಂಟರ್ವ್ಯೂ ಟೀಮ್ಗಳಲ್ಲಿ, ಸಂದರ್ಶನದ ಗುಂಪುಗಳಲ್ಲಿ ಈ SSB ಟೀಮ್ ಕೂಡ ಒಂದಿದೆ. ಹೇಗೆ IAS ನಲ್ಲಿ ನಾವೆಲ್ಲ ಫೇಸ್ ಮಾಡ್ತೇವೆ, ನಾವು ಕೇಳ್ತೇವೆ, ನೋಡ್ತೇವೆ, ಇದೆಲ್ಲ ಬೇಕಾದ ಸಿಗ್ತದೆ. ಆದ್ರೆ SSB ಯಲ್ಲಿ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್, ಅದೇನ್ ಬೋರ್ಡ್ ಇರ್ತದೆ, ಅಲ್ಲಿ ಸೇನಾಧಿಕಾರಿಗಳೇ ಇರ್ತಾರೆ. ಅವರು ಅತ್ಯುತ್ತಮವಾದಂತಹ ತಿಳುವಳಿಕೆ ಹೊಂದಿರ್ತಾರೆ. ಅನಂತರ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅವರಿಗೆ ಇರ್ತದೆ. ಅವರಲ್ಲಿ ಒಬ್ಬ ಸೈಕಾಲಜಿಸ್ಟ್ ಇರ್ತಾರೆ, ಒಬ್ರು ಫಿಸಿಕಲ್ ಅದನ್ನು ನೋಡತಕ್ಕಂಥವ್ರು ಇರ್ತಾರೆ, ಒಬ್ರು ಡಾಕ್ಟರ್ ಇರ್ತಾರೆ, ಇನ್ನಿತರ ಹೀಗೆ ಅನೇಕರು ಆ ತಂಡ ಇರ್ತದೆ. ವಿದ್ಯಾರ್ಥಿಗಳ ಸಂಪೂರ್ಣ ತಿಳುವಳಿಕೆಯನ್ನ
ಅವರು ಪರಿಗಣಿಸ್ತಾರೆ. ಆಗಲೇ ಅವನಿಗೆ ಸೇನಾಧಿಕಾರಿ ಆಗಲು ದಾರಿ. ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅದನ್ನ ಕ್ರಾಸ್ ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳಿ ಇದು ಗ್ಯಾರಂಟಿ ಇಲ್ಲ. ಆದರೂ ಕೂಡ ಮ್ಯಾಕ್ಸಿಮಮ್ ಮಕ್ಕಳು ಅಲ್ಲಿ ಸೇನಾಧಿಕಾರಿಗಳಾಗಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ವೇಳೆ ಅದು ತಪ್ಪಿದರೆ ಮಾತ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅತ್ಯುನ್ನತ ಹುದ್ದೆಗಳಿಗೆ ಸೇರ್ತಾರೆ, ಅಥವಾ ಈ ಸಿವಿಲ್ ಸರ್ವಿಸಸ್ ನಲ್ಲಿ ಅವರು ತಮ್ಮ ಜೀವನವನ್ನು ಮಾಡಿಕೊಳ್ಳಬಹುದು. ಇಲ್ಲದೆ ಹೋದರೆ ಅತ್ಯುತ್ತಮ ವೈದ್ಯಾಧಿಕಾರಿಗಳು ಮತ್ತು ಎಂಜಿನಿಯರ್ ಆಗಿ ದೇಶ ವಿದೇಶಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. Yes, that's true. That's true. Because once the student comes in, he will never have anything, but everything, whatever you teach, is going to portray to the world at the end of the day. The way he walks, the way he thinks, the way he actually interacts with every person. I've seen a lot of soldiers who have really gone to that stage where if there is something wrong with some guy or any person, they have literally told, "What's wrong with you? You can share with me." That kind of an approach. I know you as a teacher or your Sainik school teachers, as teachers, have influenced a lot for the students. I just want to ask you this one question: how will the exit process of the students be like? I'm not asking in terms of professional, I'm just asking in terms of emotional aspects, because every time when I see, of course, we have seen our batchmates crying when they go out of the school, when they go out of the college, when send off happen and all these. But what's an emotional thought that they actually say you? Is there any interesting thought that you have come across when a child or a student told you, "Sir, if I just want to die, I just want to die as a soldier, I have to die like somebody like you"? Or are there any examples like that, or else any motivating thought that you have felt when a student gone out? What's that actual process will be like? ಓಕೆ, ನೋಡಿ, ಇಲ್ಲಿ ನಾನು 2 ಭಾಗಗಳನ್ನಾಗಿ ಮಾಡಿ ಹೇಳ್ತೇನೆ ಇದನ್ನು. ನಿಮ್ ಕ್ವಶನ್ ವೆರಿ ಇಂಟ್ರೆಸ್ಟಿಂಗ್. ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದಾಗ ಅವನ ಮೈಂಡ್ ಸೆಟ್ ಇಮಿಡಿಯೇಟ್ ಆಗಿ ನಮ್ಮ ಶಾಲೆಗೆ ಒಪ್ಪಿಕೊಳ್ಳೋದಿಲ್ಲ. ಅದು ಒಂದು 10 ವರ್ಷದ ಮಗು ನಮ್ಮ ಶಾಲೆಗೆ ಬಂದಾಗ 10 ಇಯರ್ಸ್, ಜಸ್ಟ್ 10 ಇಯರ್ಸ್ ಚೈಲ್ಡ್, ಸಾಮಾನ್ಯವಾಗಿ ನಾನು ಅಪ್ಪನ ಹತ್ರ ಹೋಗ್ಬೇಕು, ಅಮ್ಮನ ಹತ್ರ ಹೋಗ್ಬೇಕು, ಹೋಮ್ ಸಿಕ್ ಅಂತಕ್ಕಂಥ ಶಬ್ದ ಏನಿದೆ ಅಲ್ಲ, ಅದು ಇದ್ದೇ ಇರ್ತದೆ. ಆದ್ರೆ ಆ ಮಗುವಿಗೆ ನಾವು ಇಲ್ಲೇ ಇರುವಂತೆ ಮಾಡಬೇಕು ಅಂತಂದ್ರೆ ಏನು ಮಾಡ್ಬೇಕು, ಫಸ್ಟ್ ಅದನ್ನು ನಾವು ತಿಳ್ಕೊಂಡಿದ್ದೇವೆ. ಬಹಳ ಚಂದ ನಮ್ಮ ಶಾಲೆಯಲ್ಲಿ ನಾವು ಹ್ಯಾಂಡಲ್ ಮಾಡ್ತೇವೆ. ಆ ಮಗು ತಂದೆ ತಾಯಿಯನ್ನು ಬಿಟ್ಟು ನಮ್ಮ ಜೊತೆಗೆ ಇರ್ಬೇಕಾದ್ರೆ ಏನು ಮಾಡ್ಬೇಕು ಅಂದ್ರೆ ಆ ಮಗುವಿನ ಹವ್ಯಾಸಗಳೇನಿವೆ ಅದನ್ನು ತಿಳ್ಕೊಳ್ತೇವೆ. ಇಲ್ಲಿ ಸಾಕಷ್ಟು ನಾವು ಸಂಘಗಳನ್ನ ಅಂದ್ರೆ ಕ್ಲಬ್ಗಳನ್ನು ಮಾಡ್ತೇವೆ. ಆರ್ಟ್ ಕ್ಲಬ್ ಇದೆ, ಮ್ಯೂಸಿಕ್ ಕ್ಲಬ್ ಇದೆ, ಹಾರ್ಸ್ ರೈಡಿಂಗ್ ಕ್ಲಬ್ ಇದೆ, ಹಾಬೀಸ್ ಬೇಕಾದಷ್ಟು. ಅವನಿಗೆ ಏನು ಹಾಬಿ ಇದ್ರು ಅದಕ್ಕೊಂದು ಸಾಮಾನ್ಯವಾಗಿ ಒಂದು ಮಕ್ಕಳಲ್ಲಿ ಇರ್ತಕ್ಕಂಥ ಆ ಹಾಬಿ ಕ್ಲಬ್ಸ್ ಇದೆ. ಅದರಲ್ಲಿ ಆ ಮಗುವನ್ನು ಇನ್ವಾಲ್ವ್ ಮಾಡ್ತೇವೆ, ಮೊದಲನೇ ಪಾಯಿಂಟ್. 2ನೇ ಪಾಯಿಂಟ್, ಆತ ಎಮೋಷನಲ್ ಆಗಿ ಇಲ್ಲ ನನಗೆ ಅಮ್ಮನೇ ಬೇಕು, ಅಪ್ಪನೇ ಬೇಕು, ನಾನು ಹೋಗ್ಲೇಬೇಕು, ನನಗಿಲ್ಲಿ ಒಗ್ಗುತ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಕಡಿಮೆ. ಬಹುತೇಕ ವರ್ಷದಲ್ಲಿ 1 ಅಥವಾ 2 ಅಂತ ಮಕ್ಕಳು ಇರ್ತಾರೆ. ಯಾಕೆ ಅಂತಂದ್ರೆ ಮಕ್ಕಳ ಮಾನಸಿಕ ಒತ್ತಡ ಅತಿಯಾಗಿ ಆದ್ರೆ ಆ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಆಗ್ಬೋದು ಅಂತೇಳಿ ಆ ತಂದೆ ತಾಯಿಯರಿಗೆ ನಾವು ಕನ್ವಿನ್ಸ್ ಮಾಡಿ, ಯಾಕೆ ಅಂತಂದ್ರೆ ಆ ಮಗುವನ್ನು ನೋಡಿ ಬೇರೆ ಮಗು ಮತ್ತೆ ಈ ಒಂದು ನೆಗೆಟಿವ್ ಸೆನ್ಸ್ ನಲ್ಲಿ ಹೋಗ್ಬಾರ್ದು. ಅದಕ್ಕೆ ಅಂತ ಮಗುವನ್ನ ನಾವು ಪ್ರತ್ಯೇಕವಾಗಿ ಆದಷ್ಟು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಒಂದು ವೇಳೆ ಆಗದೆ ಹೋದ್ರೆ ಆ ಮಗುವಿಗೆ ನಾವು ರಿಲ್ಯಾಕ್ಸ್ ಮಾಡ್ತೇವೆ, ಮನೆಗೆ ಹೋಗ್ಲಿಕ್ಕೆ ಬಿಟ್ಟು ಕೊಡ್ತೇವೆ. ಇನ್ನ ನಮ್ಮ ಶಾಲೆ ಬಿಟ್ಟು ಹೋಗುವಾಗ ನೀವು ಕೇಳಿದ 2ನೇ ಪ್ರಶ್ನೆ, 7 ವರ್ಷಗಳ ಕಾಲ ಮಕ್ಕಳು ನಮ್ಮ ಜೊತೆಗೆ ಇರ್ತಾರೆ. ಅವರು ಎಷ್ಟು ಎಮೋಷನಲ್ ಆಗ್ತಾರೆ ಹೋಗೋ ಕಾಲಕ್ಕೆ ಅಂತಂದ್ರೆ ನಿಜವಾಗಿಯೂ ನನಗೆ ಹೇಳಕ್ ಆಗುದಿಲ್ಲ, ಅಷ್ಟು ಎಮೋಷನಲ್ ಆಗ್ತಾರೆ. ಬಹುತೇಕ ಅವರು ವೆಕೇಶನ್ಗಾಗಿ ಅಥವಾ ತಮ್ಮ ಒಂದು ಲೀವ್ ಹಾಕಿಕೊಂಡು ಮನೆಗೆ ಬಂದಾಗ, ಅಧಿಕಾರಿಗಳಾಗಿ ಮನೆಗೆ ಬಂದಾಗ ಫಸ್ಟ್ ಅವರು ಹೋಗುವುದು ತಮ್ಮ ಮನೆಗೆ ಅಲ್ಲ, ನಮ್ಮ ಶಾಲೆಗೆ ಬಂದು ನಮಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿತಾರೆ. ಬಹಳ ಖುಷಿ ಆಗುತ್ತೆ. ಶಾಲೆ ಎದುರಿಗೆ ನಿಂತು, "ಸರ್, ಐ ಆಮ್ ಹಿಯರ್ ವಿತ್ ಯು ಸರ್, ಐ ಆಮ್ ಹಿಯರ್ ಟು ಮೀಟ್ ಯು ಸರ್, ನಿಮಗೆ ಭೇಟಿ ಆಗಲು ಬಂದಿದ್ದೇನೆ ಸರ್ ನಾನು" ಅಂತ ಹೇಳಿದಾಗ ಬಹಳ ಖುಷಿ ಆಗುತ್ತೆ. ಅವನು ಬಂದು ನಮ್ಮನ್ನ ಮಾತಾಡಿಸಿಕೊಂಡು ಬಹಳ ಪ್ರೀತಿಯಿಂದ ನಮಗಾತ ಗೌರವ ಕೊಡ್ತಾನೆ. ಆನಂತರ ನಾವು, "ವಾಟ್ ಈಸ್ ಯುವರ್ ನೆಕ್ಸ್ಟ್?" "ಸರ್, ಐ ವಿಲ್ ಗೋ ಟು ಮೈ ಪ್ಲೇಸ್, ಮೈ ವಿಲೇಜ್, ಐ ವಿಲ್ ಸಿ ಮೈ ಪೇರೆಂಟ್ಸ್ ಅಂಡ್ ಅದರ್ ಥಿಂಗ್ಸ್." ಆನಂತರ ಅದರ ಕಡೆಗೆ ಆತ ಒಲವು ತೋರಿಸ್ತಾನೆ.
ಶಾಲೆಯ ಬಗ್ಗೆ ಇರುವಷ್ಟು ಅಪಾರ ಗೌರವ ಬಹುತೇಕ ಯಾವ ವೃತ್ತಿಯಲ್ಲಿದ್ರೂ ಕೂಡ, ಆ ಮಗು ಬೇರೆ ಯಾವುದೇ ವೃತ್ತಿಯಲ್ಲಿದ್ರು ಕೂಡ ಅದು ಆ ಒಂದು ಅದೇ ಗೌರವ ಭಾವನೆ ಇರ್ತದೆ. ಮತ್ತೆ ಆ ಮಕ್ಕಳು ಬರ್ತಾರೆ ಶಾಲೆಗೆ, ಎಲ್ಲಾ ಮಕ್ಕಳು ಬರ್ತಾರೆ. ಗುರು ವಂದನೆ ಕಾರ್ಯಕ್ರಮ ಅಂತ ಹೇಳಿ ಪ್ರತಿ ವರ್ಷ ಮಾಡ್ತಾರೆ. ಗುರು ವಂದನೆ ಕಾರ್ಯಕ್ರಮದಲ್ಲಿ 25 ವರ್ಷ ಕಳೆದ ನಂತರ ಆ ಸಿಲ್ವರ್ ಜುಬ್ಲಿ ಬ್ಯಾಚ್, ಸಪೋಸ್ 2000 ನಲ್ಲಿ ಬಂದಿರತಕ್ಕಂಥ ಮಗು 2025 ದಲ್ಲಿ ಇಡೀ ಬ್ಯಾಚ್ ಅವರೆಲ್ಲ ಬರ್ತಾರೆ. ಗುರು ವಂದನ ಅಂತಕ್ಕಂಥ ಕಾರ್ಯಕ್ರಮ, ಅದು ಒಂದು ಎಲ್ಲಾ ಗುರುಗಳಿಗೆ ಅವರು ಫೆಲಿಸಿಟೇಟ್ ಮಾಡ್ತಾರೆ. ಎಲ್ಲಾ ಶಿಕ್ಷಕರಿಗೆ ಅವರು ತಮ್ಮ ಗುಣಗಾನವನ್ನು ಮಾಡ್ತಾರೆ, ತಮ್ಮ ಸ್ಟೇಟಸ್ ಅನ್ನ ಹೇಳ್ತಾರೆ, ತಮ್ಮ ಪತ್ನಿಯರನ್ನ, ತಮ್ಮ ಮಕ್ಕಳನ್ನ ಕರೆದುಕೊಂಡು 2-3 ದಿವಸಗಳ ಕಾಲ ಒಂದು ಇಟ್ ವಿಲ್ ಬಿ ಲೈಕ್ ಎ ಫೆಸ್ಟಿವಲ್ ಇಯರ್, ಒಂದು ಹಬ್ಬದ ವಾತಾವರಣ ಉಂಟು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಶಾಲೆ ಇದು ಒಂದು ಕೇವಲ ಶಾಲೆ ಅಂತ ನಾನು ಹೇಳೋದಿಲ್ಲ, ಈ ಶಾಲೆಗಳು ಏನು ಅಂತಂದ್ರೆ ಗುರುಕುಲಗಳು ಅಂತ ಹೇಳಿ ನಾನು ಹೇಳಬಲ್ಲೆ. ಆ ಮಕ್ಕಳಿಗೆ ಬಹುತೇಕ ಅದು ಹುಟ್ಟಿದ ಮನೆ ಆಗಿದ್ರೆ ಇದು ಬೆಳೆದ ಮನೆ ಆಗಿರುತ್ತದೆ. Yeah, when you were saying, I was like a little emotional because I'm never emotional. I'm not like, I've always respected a soldier. Even today, whenever I just say them, I just salute them. No matter where, no matter how rich the man is in front of me, I just want to salute that soldier because every single day, when you just say them that they are just waiting down in the border, just passing down the zero border line, it's not about they are just not living their life at stake. They're actually working for entire vicinity, the entire society which is actually behind that border. That's what it is. They have to leave their parents, they have to leave their child, they have to leave their wife for a so long time. There is a lot of mental stress which a man can go through. It's not like whether they are in the highest peak of the mountain which is freezing high, or whether it's in the lowest border which has deprived from the oxygen. No, it's not deprived from the Yeah, oxygen. At the end definitely, of the day, there is nothing available at the end of the day. They will be surviving on canned food at all. But I just want to ask you this last question, because value for a woman has been something which is more humongous what an soldier can give. If there is somebody who is naked, they are ready to give their clothes off. That's the amount of respect that a society needs to give for any woman. But we see today there's lot of things which happen. There are harassments which can happen. There are things which can go wrong at marriages. People have just divorced themselves because they can't live with them. How's that respect actually built? Because of course you can instill the value of money, the valuation of their happiness, their way of respecting elders, but there is a point where there is something called as money involved, there is something called as self-esteem involved, ego involved, all these things, right? How is the value of everything being taught here? Whether it can be how to respect a human to the extent of not even caring about yourself, but to respect that woman, just evacuate her out of that present scenario, or else validating that happiness that they have today. Because I have seen soldiers who have not been to an extent where they don't have money. I am not saying they don't have money, but at the end of the day, they are not well versed as what rich person is. But they're happy enough to just say that I'm a soldier here. I just do my work and it's serving my family at the end of the day. And lot of things. I actually started a podcast called as Valuation of Happiness. You can never have that valuation, because companies can have valuation, but your happiness is not my valuation, and my valuation of happiness not yours. So lot of things. I just want to end this podcast in a kind of an emotional note of that respect which they have over every living entity. How is that instilled in them, and how are they really reacting to the every single thought you are giving? Because when you teach me the same thing 5 years before, probably I would have said this is a boring lecture, I can't really take this anymore. But at the end of the day, now I'm 22 years old, 21, 22, 22, 21, somewhere, but I need to have some value to myself, because I need to still know how to respect a soldier even better, how to respect my mother even better, how to respect my friend very better. Everything. I just want you to give me that insight which every person lacks.
ಹಾ, ವಿಶ್ವಾಸ್, values will not come overnight. One point. Second point ಏನು ಅಂತಂದ್ರೆ ವ್ಯಾಲ್ಯೂಸ್ ಫಾರ್ ವುಮೆನ್, ಇದು ಬಹಳ ಇಂಪಾರ್ಟೆಂಟ್. ತಮಗ್ ಗೊತ್ತಿದೆಯೋ ಇಲ್ಲೋ, ನಮ್ಮ ಶಾಲೆಯಲ್ಲಿ ಇದುವರೆಗೆ ಸೈನಿಕ ಶಾಲೆಗಳಲ್ಲಿ ಗರ್ಲ್ಸ್ಗೆ ಅಪಾರ್ಚುನಿಟಿ ಇರಲಿಲ್ಲ. ಓನ್ಲಿ ಸೋಲ್ಜರ್ಸ್ ಅಂತಂದಾಗ ನಾವು ಗಂಡು ಮಕ್ಕಳಿಗೆ ಮಾತ್ರ ನಾವು ಇಲ್ಲಿ ಆಸ್ಪದ ಇತ್ತು. ದಿಸ್ ಇಯರ್ ಆನ್ವರ್ಡ್ಸ್ in all over India, all Sainik schools, we are giving entry to the girls also. First year only 10%. Next year we will increase by 20%. ಈ ಪ್ರಕಾರ next ನಾವು 50-50 ಮಾಡ್ತೇವೆ. This will go I think another 5 years 50-50. ಯಾಕೆ ಇದು ಕಾನ್ಸೆಪ್ಟ್ ಬಂತು, ಯಾಕೆ ಈ ಒಂದು ತಿಳುವಳಿಕೆ ಬಂತು ಅಂದ್ರೆ, ನಮ್ಮ ದೇಶದಲ್ಲಿ ವ್ಯಾಲ್ಯೂಸ್ ಫಾರ್ ವುಮೆನ್ ಅಂತಕ್ಕಂಥದ್ದು ಸ್ವಲ್ಪ ಒಂದು 4-5 ವರ್ಷದ ಹಿಂದಿನ ಮಾತು. ನನ್ನ ತಿಳುವಳಿಕೆಯ ಪ್ರಕಾರ ವ್ಯಾಲ್ಯೂಸ್ ಫಾರ್ ವುಮೆನ್ ಅನ್ನೋದು ಸ್ವಲ್ಪ ಹಿಂದಿನ ಮಾತು. ಯಾಕೆ ಅಂತಂದ್ರೆ, ಈಗ ವ್ಯಾಲ್ಯೂಸ್ ಫಾರ್ ಎವ್ರಿವನ್, ದೇ ಆರ್ ಆಲ್ಸೋ ವರ್ಕಿಂಗ್ ವಿತ್ ಅಸ್. ದೇ ವಿಲ್ ಬಿ ಆಫೀಸರ್ಸ್, ಸರ್ವಿಂಗ್ ಆಫೀಸರ್ಸ್ ಇನ್ ಏರ್ಫೋರ್ಸ್, ದೇ ವಿಲ್ ಬಿ ಆಫೀಸರ್ಸ್ ಇನ್ ಆರ್ಮಿ, ನೇವಿ, ಎಲ್ಲ ಕಡೆಗೂ ಇರ್ತಾರೆ. ಹೈಯೆಸ್ಟ್ ರೆಸ್ಪೆಕ್ಟ್ ಅವರಿಗಿದೆ, ಮೊದಲನೇ ಪಾಯಿಂಟ್. ಇನ್ನು ತಾವು ಹೇಳಿದ ಹಾಗೆ ವ್ಯಾಲ್ಯೂಸ್ ಫಾರ್ ವುಮೆನ್ ಅಂತಕ್ಕಂಥದ್ದು ಒಬ್ಬ ಸೋಲ್ಜರ್ನ ಕಣ್ಣಿನೊಳಗೆ 2 ಕಾಣಿಸ್ತಿರ್ತವೆ. ಒಂದು ಭಾರತ ಮಾತೆ, ಆಕೆಗೆ ಸಮಾನವಾದದ್ದೇ ಪ್ರತಿಯೊಬ್ಬ ಮಹಿಳೆ. ಈ ಪ್ರಕಾರವಾಗಿ ಆತ ಎಂದಿಗೂ ಭಾರತ ಮಾತೆಯನ್ನು ಗೌರವಿಸುವ ಹಂತದಲ್ಲಿ ಇರ್ತಾನೆಯೋ ಯಾವಾಗ, ಅಷ್ಟೇ ಒಂದು ಪ್ರೀತಿ, ಗೌರವ ಒಬ್ಬ ಮಹಿಳೆಯನ್ನು ಕಂಡಾಗ ಅವನಲ್ಲಿ ಇರ್ತದೆ. ಯಾವುದೇ ಮಹಿಳೆ ತನ್ನ ತಂಗಿ ಇರಬಹುದು, ಅಕ್ಕ ಇರಬಹುದು, ತಾಯಿ ಇರಬಹುದು, ಅಥವಾ ಅಪರಿಚಿತರಿರ್ಬೋದು, ಯಾರೇ ಮಹಿಳೆ ಇದ್ರೂ ಕೂಡ ಒಬ್ಬ ಸೋಲ್ಜರ್ನಿಗೆ ಏನು ಅಂತಂದ್ರೆ ಅವಳು ಭಾರತ ಮಾತೆ. ಹೀಗಾಗಿ ಅವನಲ್ಲಿ ಗೌರವ ಇರ್ಲಿಕ್ಕೆ ಬೇಕು, ಇದ್ದೇ ಇರ್ತದೆ. ಮತ್ತು ಆತ ಪ್ರತಿಯೊಬ್ಬ ಮಹಿಳೆಯನ್ನು ತಾನು ತಾಯಿ ಸಮಾನವಾಗಿ ಕಾಣ್ತಾನೆ ಅನ್ನೋದರಲ್ಲಿ 2 ಮಾತಿಲ್ಲ. ಇದನ್ನ ಅವರ ಕಿರು ವಯಸ್ಸಿನಲ್ಲಿಯೇ ನಾವು ಈ ಸಂಗತಿಗಳನ್ನ ತುಂಬಿರ್ತೇವೆ. ಹೆಜ್ಜೆ ಹೆಜ್ಜೆಗೂ ವ್ಯಾಲ್ಯೂಸ್ ಆಫ್ ದ ಲೈಫ್, ಇದು ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತ ಅಲ್ಲ. ಇನ್ನು ಎಷ್ಟೋ ವ್ಯಾಲ್ಯೂಸ್ ಇವೆ, ತಮ್ಗೆ ಗೊತ್ತಿದೆ ಎಷ್ಟೋ ವ್ಯಾಲ್ಯೂಸ್ ಇವೆ. ಪ್ರತಿಯೊಂದನ್ನು ಹಂತ ಹಂತವಾಗಿ ಅವರಿಗೆ ನಾವು ಹೇಳಿ 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 ಕೊನೆಗೆ ಪರಿಪೂರ್ಣ ವ್ಯಕ್ತಿತ್ವ ಮಾಡಿನೇ ನಮ್ಮ ಶಾಲೆಯಿಂದ ಹೊರಗೆ ಕಳಿಸ್ಬೋದು. ಆತ ಹೊರಗೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತಾನೆ ಅಂತಂದ್ರೆ, ಪರಿಪೂರ್ಣ ವ್ಯಕ್ತಿ, ಇವನಲ್ಲಿ ಯಾವುದು ಉಳಿದಿಲ್ಲಪ್ಪ ಅಂತಕ್ಕಂಥ ವ್ಯಕ್ತಿಯಾಗಿ ಹೋಗ್ತಾನೆ. ನಾನು ಆರಂಭದಲ್ಲಿ ಹೇಳಿದ ಹಾಗೆ, ಯಾರು ಸೈನಿಕ ಶಾಲೆಯಿಂದ ಬಂದಿರತಕ್ಕಂಥ ಯಾವ ವಿದ್ಯಾರ್ಥಿಯು ಜೀವನದಲ್ಲಿ ಫೇಲ್ ಆಗಿಯೇ ಇಲ್ಲ, ಒಂದು ಕೂಡ ಉದಾಹರಣೆ ಇಲ್ಲ ಇದುವರೆಗೆ. ಸೊ ಹೀಗಾಗಿ ಅವನಲ್ಲಿ ಆಲ್ಮೋಸ್ಟ್ ಎವ್ರಿ ವ್ಯಾಲ್ಯೂಸ್ ಹಿ ನೋಸ್, ಅಂಡ್ ಡೆಫಿನೆಟ್ಲಿ ಅವುಗಳನ್ನ ಆತ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಬದುಕಿನಲ್ಲಿ ಅವುಗಳನ್ನ ಅಳವಡಿಸಿಕೊಂಡಿರ್ತಾನೆ. ವಂದನೆಗಳು ಸರ್. Thank you so much for this amazing podcast. It's not the type of podcast which I generally do. It's all about technology and all these things involved in it. I've never touched something called as life in my entire journey of doing this podcast, because I just started this podcast so that I can get to meet to a lot of people like you and other scientists who are in this field of technology, not in the education. But I think probably there's no flaw in the education system, or there's no flaw in the mindsets of the people, but at the end of the day, what's the value that you are gaining from it, and what's the wisdom that you have actually gained in order to live in this world? I think probably that's going to matter. And I think probably this interview actually told them what's that actual value that you need to instill in you in order to become as good as a soldier, even though you're not a soldier. And thank you so much for this wonderful interview, sir. ವಿಶ್ವಾಸ್, ಇದುವರೆಗೆ ನಮ್ಮ ಜೊತೆಗೆ ಒಂದು ಬಹಳ ಪ್ರೀತಿಯಿಂದ ಈ ಒಂದೇನು ಸಮಯ ನೀವು ಕಳೆದ್ರಿ, ಇದು ಬಹಳ ಸಂತೋಷದ ಸಂಗತಿ. ನಿಮ್ಮಂತ ಯುವಕರು ಯಾವುದಾದರೂ ರೀತಿಯಿಂದ, ಇದು ಕೂಡ ಒಂದು ರೀತಿಯ ದೇಶ ಸೇವೆ, ಯಾವುದಾದರೂ ರೀತಿಯಿಂದ ದೇಶ ಸೇವೆ ಮಾಡ್ತಾ ಮಾಡ್ತಾ ಇತರರಿಗೆ ಒಂದು ಇನ್ಸ್ಪೈರ್ ಆಗ್ತಾ ಇರಬೇಕು, ಸ್ಫೂರ್ತಿ ನೀಡ್ತಾ ಇರಬೇಕು ಅಂತ ಹೇಳಿ ನಾನು ಕೂಡ ತಮಗೆ
ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು. Thank you so much, sir. Thank you so much.